ನಮಸ್ಕಾರ. ಮ್ಯಾಚ್ ನಂಬರ್ 20 ನಿನ್ನೆ ಮುಂಬಯಿಯ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯ ಆರ್‌ಸಿಬಿ ಬೆಂಗಳೂರು ಮತ್ತು ಮುಂಬೈ ನಡುವೆ. ಈ ಪಂದ್ಯದಲ್ಲಿ ಬೆಂಗಳೂರು ತಂಡ ಮುಂಬಯಿಯನ್ನು 18 ರನ್ಗಳಿಂದ ಸೋಲಿಸಿ ಮರಳಿ ಗೆಲುವಿನ ಟ್ರ್ಯಾಕ್ಗೆ ಬಂದಿದೆ. ಟಾಸ್ ಗೆದ್ದಂತಹ ಮುಂಬೈ ಬೆಂಗಳೂರಿಗೆ ಬ್ಯಾಟಿಂಗ್ ಮಾಡಲು ಅವಕಾಶ ಕೊಡ್ತು. ಬೆಂಗಳೂರಿನ ಆರಂಭ ಉತ್ತಮವಾಗಿತ್ತು. ಕೊಹ್ಲಿ ಮತ್ತು ಸಾಲ್ಟ್ ಉತ್ತಮವಾಗಿ ಆಟ ಆಡಿ ಓವರ್ಗೆ 12ರ ಸರಾಸರಿಯಂತೆ ರನ್ ಗಳಿಸ್ತಾ ಹೋದರು. ಸಾಲ್ಟ್ ಅವರು 36 ಬಾಲಿಗೆ 78 ರನ್ ಹೊಡೆದರು. ಇದರಲ್ಲಿ 6 ಬೌಂಡ್ರಿ ಹಾಗೂ 6 ಬಲವಾದ ಸಿಕ್ಸರನ್ನು ಒಳಗೊಂಡಿತ್ತು. ಸಾಲ್ಟ್ ಔಟಾದ ನಂತರ ಬಂದಂತಹ ಪಾಟಿದಾರ್ ಇವರು ಸಿಕ್ಕಾಪಟ್ಟೆ ಬಂದವರೇ ಬೌಂಡರಿ ಸಿಕ್ಸರಿಗಳ ಸುರಿಮಳೆಯನ್ನು ಗೈದರು. ಹಾಗೆ ಮತ್ತೊಂದು ಕಡೆಯಲ್ಲಿ ಉತ್ತಮವಾಗಿ ಆಟ ಆಡ್ತಿದ್ದ ಕೊಹ್ಲಿ ಅರ್ಧಶತಕವನ್ನು ಬಾರಿಸಿ ಔಟ್ ಆದರು. ನಂತರ ಬಂದಂತಹ ಟಿಮ್ ಡೇವಿಡ್ ಕೂಡ ಅತ್ಯುತ್ತಮವಾಗಿ ಆಟ ಆಡಿದರು. ಟಿಮ್ ಡೇವಿಡ್ 16 ಬಾಲ್ಗೆ 34 ರನ್ ಹೊಡೆದರು. ಒಟ್ಟಾರೆಯಾಗಿ ಬೆಂಗಳೂರು 20 ಓವರ್ಗಳಲ್ಲಿ 240 ರನ್ಗಳ ಬೃಹತ್ ಮೊತ್ತದ ಗುರಿಯನ್ನು ಮುಂಬೈಗೆ ನೀಡಿತು. ಮುಂಬೈ ಆರಂಭ ಅಷ್ಟು ಒಳ್ಳೆಯದೇನು ಇಲ್ದಿದ್ದು ಎವರೇಜಲ್ಲಿ ಇದ್ದಿತ್ತು. ಆದರೆ ಅದರ ವಿಕೆಟ್ಗಳು ಬೇಗ ಬೇಗ ಉದುರಿ ಹೋಗ್ತಾ ಬಂತು. ಮುಂಬೈ ಪರ ರಿಕಲ್ಟನ್ 37, ರೋಹಿತ್ ಶರ್ಮಾ 19, ಸೂರ್ಯಕುಮಾರ್ ಯಾದವ್ 33, ಹಾರ್ದಿಕ್ ಪಾಂಡ್ಯ 40. ಹೀಗೆ ನಿಧಾನಗತಿಯ ಆರಂಭದಿಂದ ಹೋಗ್ತಾ ಇದ್ದಂತಹ ಪಂದ್ಯದಲ್ಲಿ ಕೊನೆಗೆ ಬಂದಂತಹ ರುದರ್ಫೋರ್ಡ್ ತಂಡದ ಗತಿಯನ್ನು ಬದಲಿಸಿ ಪಂದ್ಯವನ್ನು ಮುಂಬೈ ಕಡೆ ವಾಲುವಂತೆ ಮಾಡಿದರು. ಆದರೆ ರುದರ್ಫೋರ್ಡ್ 9 ಸಿಕ್ಸರ್ ನೆರವಿನಿಂದ 31 ಬಾಲ್ನಲ್ಲಿ 71 ರನ್ ಗಳಿಸಿ ನಾಟ್ಔಟ್ ಆಗಿ ಇದ್ದರು. ಹಾಗಾಗಿ ಮುಂಬೈ ಈ ಪಂದ್ಯವನ್ನು ಕೇವಲ 18 ರನ್ಗಳ ಅಂತರದಿಂದ ಸೋತಿತು. ಆದರೆ ಉತ್ತಮವಾದಂತಹ ಫೈಟ್ ಬ್ಯಾಕನ್ನು ಮುಂಬೈ ನೀಡಿತು. ಬೆಂಗಳೂರು ತಂಡದ ಬೌಲಿಂಗ್ ಬಗ್ಗೆ ಹೇಳುವುದಾದರೆ ಕೃನಾಲ್ ಪಾಂಡ್ಯ ಇಂತಹ 12 ರನ್ಗಳ ಸರಾಸರಿಯಲ್ಲಿ ಸಾಗಿದ ಪಂದ್ಯದಲ್ಲಿ ಅತ್ಯಂತ ಮಿತವ್ಯಯಕಾರಿಯಾಗಿ ಬೌಲಿಂಗ್ ಮಾಡಿ ಗೆಲುವಿನ ಹೀರೋ ಅನಿಸಿಕೊಂಡ. ಕೃನಾಲ್ ಪಾಂಡ್ಯ 4 ಓವರ್ಗಳಲ್ಲಿ 26 ರನ್ಗಳನ್ನು ನೀಡಿ 1 ವಿಕೆಟ್ಗಳನ್ನು ಪಡೆದು ಬೆಂಗಳೂರಿನ ಗೆಲುವಿಗೆ ಸಹಕಾರಿಯಾದರು. ಹೀಗಾಗಿ ಬೆಂಗಳೂರು 4 ಪಂದ್ಯಗಳಲ್ಲಿ 3 ಗೆದ್ದು ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ 2ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ 11 ಇದೆ. ಒಟ್ಟಾರೆಯಾಗಿ ಮೊದಲ 4 ಪಂದ್ಯಗಳು ಎಲ್ಲ ತಂಡಗಳಿಗೆ ಆದ್ದರಿಂದಾಗಿ ಈ ಟೂರ್ನಮೆಂಟ್ ಅನ್ನುವುದು ರೋಚಕ ಘಟ್ಟದಲ್ಲಿ ಇದೆ. ಹೆಚ್ಚಿನ ತಂಡಗಳು ತಮ್ಮ ಸಂಯೋಜನೆಯೊಂದಿಗೆ ಫೈಟ್ ಕೊಡುವ ಹಂತಕ್ಕೆ ಬಂದದರಿಂದ ಈ ವಾರದ IPL ಮತ್ತಷ್ಟು ಇಂಟ್ರೆಸ್ಟ್ ಬರುವ ಹಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.